ಸರ್ಕಾರದ ಅನುದಾನ ಕೊರತೆ, ಯಾವುದು ರೈತ ಪರ ಮತ್ತು ಜನಪರ ಯೋಜನೆಗಳಿಗೆ ಅನುದಾನ ಸಿಗ್ತಾ ಇಲ್ಲ. ನಂತರ ಅಲ್ಲಿ ಬಸರ್ಕೋಡ್ ಹತ್ರ ಒಂದು ಲಿಫ್ಟ್ ಇರಿಗೇಷನ್ ಆಗ್ಬೇಕಾಗಿದ್ದು, ಜೊತೆಗೆ ಕುಡಿಯ ನೀರಿಂದು ಅಂತಂದೆ. ಆ ಸಂದರ್ಭದಲ್ಲಿ ಪಾರ್ಟಿ 3 ಭಾಗ ಆಯ್ತು. BSR ಕಾಂಗ್ರೆಸ್, ಬಿಜೆಪಿ ಮತ್ತು KJP 3 ಭಾಗ ಆಗಿ ಓಟುಗಳು ಸ್ಪ್ಲಿಟ್ ಆಯ್ತು. ಹಾಗಾಗಿ ನಾನು ಕೇವಲ 125 ಮತಗಳ ಅಂತರದಿಂದ ಸೋಲನ್ನು ಕಾಣಬೇಕಾಯ್ತು. KKRDB ನಲ್ಲಿ ಈ ವರ್ಷ 1470 ಕೋಟಿ ಬೇರೆ ಬೇರೆ ಇಲಾಖೆಗೆ ಡೈವರ್ಟ್ ಮಾಡಿದ್ದಾರೆ. ಸಂಪೂರ್ಣವಾಗಿ ನಮಗೆ 5,000 ಕೋಟಿ ಹಣವನ್ನು ಸಿಗ್ತಾ ಇಲ್ಲ. ಇದು ಸ್ವಲ್ಪ ಅಭಿವೃದ್ಧಿಗೆ ಕುಂಠಿತವಾಗಿದೆ. ಯಾರು ಧ್ವನಿ ಎತ್ತಿದ್ರು ಕೂಡ ಆ ಧ್ವನಿಗೆ ಕೇಳಿಸಲಾರದಂತ ಕಿವುಡು ಸರ್ಕಾರ ಇದೆ. ಅದಕ್ಕೆ ಉತ್ತರನೇ ಇಲ್ಲ. ಅದಕ್ಕೆ ನಾವು 12,000 ಕೋಟಿ ಹ್ಯಾಂಗ್ರಿ ತೆಗೆದಿರ ಅಂತ ಹೇಳಿದ್ರೆ ಅದಕ್ಕೆ ಉತ್ತರನೇ ಇಲ್ಲ. ಇವರು ಬಿಹಾರ್ನಲ್ಲಿ ಎಲೆಕ್ಷನ್ ಇದೆ, ನಾವು ಕರ್ನಾಟಕ ಮಾದರಿಯಲ್ಲಿ ನಾವು ಈ ದೇಶವನ್ನು ಒಯ್ತೀವಿ ಅಂತಾರಲ್ಲ, ಕರ್ನಾಟಕ ಮಾದರಿಯಲ್ಲಿ ಬರ್ಬಾದ್ ಮಾಡ್ಲಿಕ್ಕೆ ದೇಶವನ್ನು ಒಯ್ತಾರ? ಇದನ್ನು ಉತ್ತರ ಕೊಡಬೇಕು. ಆ ಕೊಳವೆಯಿಂದ ಊದ್ತಾ ಇದ್ರು, ಕಡೆಗೆ ಹತ್ತಲಿಲ್ಲ ಅಂತ ಹೇಳಿದ್ರೆ ವಾಪಸ್ ಆ ಉಸುರಿ ಏನಾಗ್ತಿತ್ತು, ಮತ್ತೆ ಗಂಟಲು ಸೇರ್ಬಿಟ್ಟು ಹೊಗೆಯಿಂದ ಸೇರ್ಬಿಟ್ಟು ಅದರ ಡಸ್ಟ್ ಹೊಗೆ ಕ್ಯಾನ್ಸರ್ ಆಗ್ತಾ ಇತ್ತು. ಆಲೋಚನೆ ಇಟ್ಕೊಂಡು ದೇಶದ ಪ್ರಧಾನ ಮಂತ್ರಿಗಳು ಅವ್ರ ತಾಯಿ ಕಷ್ಟಪಟ್ಟಿದ್ದನ್ನ ಅದನ್ನ ಅರ್ತ್ಕೊಂಡು ಇಡೀ ದೇಶದ ತಾಯಿ ಎಂದರು ನಮ್ಮ ತಾಯಿ ಎಂದರು ಅನ್ನೋ ರೀತಿಯಲ್ಲಿ, ಇಡೀ ದೇಶದ ಅಕ್ಕ ತಂಗಿಯವ್ರು ನನ್ನ ಅಕ್ಕ ತಂಗಿ ಅನ್ನೋ ರೀತಿಯಲ್ಲಿ ಸಿಲಿಂಡರ್ಗಳು ಮತ್ತೆ ಸ್ಟವ್ ಗಳನ್ನು ಉಚಿತವಾಗಿ ಕೊಡುವಂತ ಒಂದು ಉಜ್ವಲ ಯೋಜನೆಯಲ್ಲಿ ಒಳ್ಳೆ ಯೋಜನೆಯನ್ನು ತಂದು ಕೊಡ್ತೀವಿ.